ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ. ವೀಕ್ಷಕರೇ, ಇತ್ತೀಚೆಗೆ ಬರ್ತಾ ದುರಹಂಕಾರ ಅನ್ನೋದು ಬಹಳ ಅತಿ ಹೆಚ್ಚಾಗಿ ಒಂದು ಮಿತಿ ಮೀರ್ತದೆ ಅಂತಲೇ ಹೇಳ್ಬೋದು. ರಾಜಕಾರಣಿಗಳು ಯಾವ ರೀತಿ ವರ್ತಿಸ್ತಾರೆ ಅಂದರೆ, ಈ ಅತ್ತೆ ಸೊಸೆ ಮನೆಯಲ್ಲಿ ಅತ್ತೆ ಮೇಲೆ ಕೋಪ ಕುತ್ತಿ ಮೇಲೆ ಓತು ಅಂತ ಒಂದು ಗಾದೆ ಮಾಡಿ ಹಂಗಾಗ್ಬಿಟ್ಟಿದೆ. ಯಾರದೋ ಕೋಪನ ಯಾರೋ ಮೇಲೆ ಹಾಕೋದು ನೋಡಿ. ರಾಜಕಾರಣಿಗಳು ಮಾತಾಡಬೇಕಾದ್ರೆ ಮಾತಿನಲ್ಲಿ ಹಿಡಿತ ಇರಬೇಕು, ಜೊತೆಯಲ್ಲಿ ಮೈಮೆಯಲ್ಲಿ ಇರಬೇಕು. ಯಾಕಂದ್ರೆ ಇವರು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಇವರು ಉಫ್ ಅಂದರೆ ಯಾವಾಗ ಟಪ್ ಅಂತ ಹೊಡೆದೋಗುತ್ತೋ ಗೊತ್ತಿಲ್ಲ. ಗಾಳಿ ಬೀಸಿದ್ರು ಕೂಡ ನೀರಿನ ಮೇಲೆ ಗುಳ್ಳೆ ಹೊಡೆದೋಗೋ ಅವಕಾಶ ಇದೆ. ಅದೇ ಅಧಿಕಾರಿಗಳು ತಾನು ಕೆಲಸಕ್ಕೆ ಸೇರಿದಂದಿನಿಂದ 60 ವರ್ಷ ತನಕನ ಆತನಿಗೆ ನಿರಂತರ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ, ನಿವೃತ್ತಿ ಹೊಂದವರಿಗೆ. ಇವರು ಕೇವಲ 5 ವರ್ಷದಲ್ಲಿ ಯಾವಾಗ ಬೇಕಿದ್ರೆ ಇವರು ಮರದಲ್ಲಿ ಕೊಳತೆಗಳನ್ನು ಕೆಳಗೆ ಬೀಳತಾರ ಬಿದ್ದು ಹೋಗ್ಬೋದು, ಮೂಲೆ ಗುಂಪು ಆಗ್ಬೋದು. ಇವರು ದುರಂಕಾರ ಪ್ರದರ್ಶನ ಮಾಡೋದು ಇಷ್ಟರ ಮಟ್ಟಿಗೆ ಸರಿ. ಏಕವಚನದಲ್ಲಿ ಮಾತಾಡ್ತಾರಂದ್ರೆ ನಿಜಕ್ಕೂ ಇವರು ಮನುಷ್ಯತ್ವ ಇದೆಯಾ ಅಂತ. ಅವರಿಗೆ ಆಗಿರ್ತಕ್ಕಂಥ ಒಂದು ಘನತೆ, ಗೌರವ, ಒಂದು ಕುರ್ಚಿ ಸಹ ಇರುತ್ತೆ ಅವ್ರ ಅಧಿಕಾರಿಗಳಿಗೆ. ಇವ್ರಿಗೇನಿದೆ? ಇವರು ಕೆಳಗಾದರೂ IAS ಮಾಡೋಕ್ಕಾಗಲ್ಲ, IPS ಮಾಡೋಕ್ಕಾಗಲ್ಲ. ಅಲ್ಪ ವಿದ್ಯೆ ಕಲಿತಿರೋರು ಸಹ ಇವತ್ತು ರಾಜಕಾರಣಿ ಆಗಿಬಿಟ್ಟು ಅಧಿಕಾರಿಗಳ ಮೇಲೆ ದರ್ಪ ಸೋರೋದನ್ನು ಕಾಣ್ತಾನೆ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ಅಧಿಕಾರಿಗಳು ಅವರ ಕರ್ತವ್ಯವನ್ನು ಅವರು ಮಾಡೇ ಮಾಡ್ತಾರೆ. ಲಕ್ಷಾಂತರ ಜನನ 10,000 ಜನ ಅಧಿಕಾರಿಗಳು ನಿಭಾಯಿಸಕ್ಕೆ ಸಾಧ್ಯ ಇಲ್ಲದ ಮಾತು. ಮನೆಯಲ್ಲಿ 5 ಜನ ಮಕ್ಕಳಿದ್ರೆ ತಂದೆ ತಾಯಿ ಅವರನ್ನೇ ಕಂಟ್ರೋಲ್ಗೆ ತರಕ್ಕೆ ಆಗಲ್ಲ. ಒಂದು ಸಭೆ ಸಮಾರಂಭ ಆಗಬೇಕಾದ್ರೆ ಲಕ್ಷಾಂತರ ಜನ ಸೇರಿರ್ತಾರೆ. ಯಾವುದೋ ಮೂಲೆಯಲ್ಲಿ ಯಾವುದೋ ಘೋಷಣೆ ಕೂಗ್ತಾನೆ ಅಂದರೆ ಅವನನ್ನು ಹೋಗಿ ಅವ್ರು ಯಾರು ಕೂಗ್ತಿದ್ದಾರೆ ಅಂತೇಳಿ ಕಂಡುಹಿಡಿಯಕ್ಕೆ ಸಾಧ್ಯನಾ? ಇಲ್ಲ, ಅವನೇನೋ ಕೂಗೋನು ಘೋಷಣೆ ಕೂಗೋನು ವೇದಿಕೆ ಮುಂದೆ ಬಂದು ಕೂಗ್ತಾನ, ನಾನೇ ಕೂಗ್ತಿದ್ದೀನಿ ಅಂತೇಳಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅಧಿಕಾರಿ ಮೇಲೆ ಚೀರಾಡೋದು ಎಷ್ಟರ ಮಟ್ಟಿಗೆ ಸೇರಿ? ಒಬ್ಬ ಜವಾಬ್ದಾರಿಯುತ ರಾಜಕಾರಣಿಗಳು ಇದನ್ನ ಅವ್ರ ಸಹಪಾಠಿಗಳು ಸಹ ಸಮರ್ಥನೆ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? 5 ವರ್ಷ ಕಳೆದ ಮೇಲೆ ಮತ್ತೆ ಇವರು ಜನಗಳು ಹತ್ರ ಬರಲೇಬೇಕು. ಭಿಕ್ಷೆ ಬೇಡಕ್ಕೆ ಯಾವ ಭಿಕ್ಷೆ? ಮತಯಾಚನೆ ಭಿಕ್ಷೆ. ಆಗ ಜನ ಇವರನ್ನ ನಿಜಕ್ಕೂ ಮೆಚ್ಚಿಕೊಳ್ತಾರ? ಇವರು ಯಾವ್ಯಾವ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದೀವಿ, ನಮ್ಮ ಯೋಜನೆಗಳಿಗೆ ಜನ ಆಡಿಟ್ ಆಗ್ಬಿಟ್ಟಿದ್ದಾರೆ, ಗುಲಾಮರಾಗ್ಬಿಟ್ಟಿದ್ದಾರೆ, ನಾವು ಹೇಳ್ದಂಗೆ ಕೇಳ್ತಾರೆ ತಿಳ್ಕೊಂಡ್ರೆ ಇವರು ಅಂತ ದಡ್ರು ಯಾರೂ ಇಲ್ಲ. ಯಾಕಂದ್ರೆ ಪುಕ್ಷಟೆ ಗಂಡ ಒಟ್ಟು ತುಂಬ ಉಂಡ ಅಂತ ಒಂದು ಗಾದೆ ಮಾತಿದೆ. ಇವರು ಪುಕ್ಷಟೆ ಕೊಟ್ಟಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ಇವರನ್ನ ಯಾರು ಎಲೆಕ್ಷನ್ ಮುಂದೆ ಕೇಳಿದ್ದಿಲ್ಲ, ನಮಗೆ ಇಂತಿಂತ ಗ್ಯಾರಂಟಿಗಳನ್ನ ಕೊಟ್ಟು ಬಿಡ್ರಿ ಅಂತೇಳಿ ಯಾರು ಕೇಳಿದ್ದಿಲ್ಲ. ಇವರು ನಾವು ಎಲ್ಲಿ ಹೋಗ್ತೀವೋ ಅನ್ನೋ ಭೀತಿಗೆ ಈ ಗ್ಯಾರಂಟಿಗಳನ್ನ ಮಾಡಿದ್ರೆ ಈ ಗ್ಯಾರಂಟಿಗಳು ಸಮರ್ಪಕವಾಗಿ ಇವತ್ತು ಕೂಡ ಜನತೆಗೆ ಸೇರ್ತಾ ಇಲ್ಲ. 100 ಜನರಲ್ಲಿ 20 ಜನಕ್ಕೆ ಸಿಕ್ಕಿದ್ರೆ ಅವರು ಪುಣ್ಯ ಆಗೋದು. ಆ ರೀತಿ ಗ್ಯಾರಂಟಿಗಳ ಯೋಜನೆ ಜಾರಿಯಾಗಿದೆ. ಇದು ಬಿಡಿ, ದೊಡ್ಡ ಸಭೆ ಸಮಾರಂಭ, ಸಾರ್ವಜನಿಕರೇ ಅವರ
ಸಿಬ್ಬಂದಿ ವರ್ಗದ ಎದುರುಗಡೆ ವೇದಿಕೆ ಮೇಲೆ ಉನ್ನತ ಅಧಿಕಾರಿಗಳಿಗೆ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವರ ಘನತೆಗೆ ಇದು ಸಲ್ತಕ್ಕಂಥದ್ದ ರಾಜಕಾರಣಿಗಳಿಗೆ ಇವರಿಗೆ ಎಷ್ಟು ಅವಮಾನ ಆಗಲ್ವ? ಲಕ್ಷಾಂತರ ಜನರಿಂದ ಇದರಿಗೆ ಅವರಿಗೆ ಕೈ ಎತ್ತೋದು, ಏಕವಚನದಲ್ಲಿ ಮಾತಾಡೋದು. ಈ ಹಿಂದೆ ಒಬ್ಬ ಜಿಲ್ಲಾಧಿಕಾರಿಗಳು ಸಹ ಇದೇ ರೀತಿ ಅವಮಾನ ಆಯಿತು. ಅದರಿಂದಾಗಲೇ ಇನ್ನೊಂದು ಇವಾಗ ಇವರಿಗೆ ಯಾರಿಂದ ಆದ್ರೂ ಕಿರಿಕಿರಿ ಸ್ಟಾರ್ಟ್ ಆದರೆ ಆ ಕಿರಿಕಿರಿಗೆ ತಕ್ಕ ಪಾಠನ ಇವರು ರಾಜಕಾರಣಿಗಳೇ ಕಲಿಸ್ಬೇಕು ಹೊರತು ಅಧಿಕಾರಿಗಳ ಮೇಲೆ ಕಿರಿಚಾಡೋದು ಅರ್ಚಾಡೋದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಕರ್ನಾಟಕದ ಜನತೆ ಇದ್ರ ಬಗ್ಗೆ ಬಹಳ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಇದು ನಾಳೆ ಸಾಮಾನ್ಯ ಸಾರ್ವಜನಿಕರ ಮೇಲೂ ಈ ದರ್ಪ ಬಂದರೂ ಬರ್ಬೋದು, ತೋರಿದ್ರು ತೋರ್ಬೋದು. ಅದರಿಂದ ಮುಂಬರುವ ಚುನಾವಣೆಗಳಲ್ಲಿ ಈ ದರ್ಪ ಮಾಡತಕ್ಕಂಥ ಪಕ್ಷದ ಮುಖಂಡರುಗಳಿಗೆ ಮತದಾರ ಮಹಾಪ್ರಭುಗಳು ಯಾವ ರೀತಿಯಾಗಿ ಇವರನ್ನು ಸ್ವೀಕಾರ ಮಾಡ್ತಿರೋದು ನಿಮಗೆ ಬಿಟ್ಟ ವಿಚಾರ. ಇದು ಆಗಾಗ ಅತಿರೇಕಕ್ಕೆ ಹೋಗ್ತಾನೆ ಇದೆ, ಅಧಿಕಾರಿಗಳ ಮೇಲೆ ದರ್ಪ ಹೋಗೋದು. ಅದರಿಂದ ರಾಜಕಾರಣಿಗಳು ಅವ್ರದ್ದು ತಲೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ, ಏನೇ ತೊಂದರೆ ಇರಲಿ, ಅದನ್ನು ತುಂಬಿದ ಸಭೆಗಳಲ್ಲಿ ಅಧಿಕಾರಿಗಳ ಮೇಲೆ ತೋರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಕುತ್ಕೊಂಡು ಆಲೋಚನೆ ಮಾಡಬೇಕಾಗಿದೆ. ಇಲ್ಲ, ಮುಂದಿನ ದಿನಗಳಲ್ಲಿ ಇವರು ಶಾಶ್ವತವಾದ ಅಧಿಕಾರ ಅಲ್ಲ. ಇವರು ನಾಳೆ ಇವರೇ ಅದೇ ಅಧಿಕಾರಿ ಹತ್ರ ಏನನ್ನೋ ಸಹಾಯ ಹಸ್ತ ಬೇಡ್ಕೊಂಡು ಹೋಗ್ಬೋದು. ಅವಾಗ ಆ ಅಧಿಕಾರಿ ಇವ್ರಿಗೆ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾನೆ ಅದನ್ನು ಇವರು ಆಲೋಚನೆ ಮಾಡಬೇಕು. ಆಗ ಇವರಿಗೆ ಬಡದಾಕಿದ ನಾಯಿ ಥರಾಗಿರ್ತಾರೆ, ಹಾಲ್ಕಿತ್ತ ಹಾವಾಗಿರ್ತಾರೆ. ಇದನ್ನ ಇವರು ಭಾಳ ಯೋಚನೆ ಮಾಡಿ ಇನ್ನು ಮುಂದೆ ಆದರೂ ಅಧಿಕಾರಿಗಳಿಗೆ ಸಭೆ ಸಮಾರಂಭಗಳಲ್ಲಿ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಮೇಲೆ ದರ್ಪ ತೋರೋದನ್ನು ನಿಲ್ಲಿಸಬೇಕಾಗಿದೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆ ದಿನಗಳಲ್ಲಿ ಇನ್ನೂ ಸ್ಟಾರ್ಟ್ ಆಗ್ತವೆ ಚುನಾವಣೆಗಳು. ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದವರೆಗೆ ಕರ್ನಾಟಕದ ಜನತಾ ಖಂಡಿತ ತಕ್ಕ ಪಾಠ ಕಲಿಸೋದಲ್ಲಿ ಅದು ಮಾತಿಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಂಡು ರಾಜಕಾರಣಿಗಳು ಅಧಿಕಾರಿಗಳ ಮೇಲೆ ದರ್ಪ ಮಾಡೋದನ್ನು ನಿಲ್ಲಿಸಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕತೆ ಯಾರಿಗೆ ಯಾವುದೇ ತೊಂದರೆ ಆದಲ್ಲಿ ನಿರ್ಭಯದಿಂದ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ಮನಸ್ಸುಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.